ದೇವ್ರ ಥರ ಬಂದು ನಮ್ಮನ್ನು ಕಾಪಾಡ್ಬಿಟ್ಟಿಯಪ್ಪ. ನಿನಗೆಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲಪ್ಪ. ನೀವೀಗ ರೆಸ್ಟ್ ತಗೊಳ್ಳಿ. ನೋಡಿ, ಇನ್ನು ಮುಂದೆ ಯಾವ ತೊಂದರೆನೂ ಆಗಲ್ಲ. ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಆದರೆ ಪ್ಲೀಸ್, ಪರಿಚಯ ಇಲ್ದಿರೋರು ಯಾರೇ ಬಂದರೂ ಡೋರ್ ಓಪನ್ ಮಾಡಬೇಡಿ. ಬಿ ಸೇಫ್. ಆಗಲಿ ಕರ್ಣ. ಆದರೆ ಇದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು? ಹಲೋ ಅಮ್ಮ. ಕರ್ಣ, ನಾನು ನಿನ್ಗೆ ಈಗ ಒಂದು ವಿಡಿಯೋ ಕಳಿಸಿದ್ದೀನಿ, ಬೇಗ ನೋಡು ಅದನ್ನ. ಏನಾಯ್ತು? ಬೇಗ ನೋಡು. ಸರಿ, ಒಂದು ನಿಮಿಷ. ನೋಡಿ, ಈ ಮನೆ ಅಕ್ರಮವಾಗಿ ಕಟ್ಟಿದ್ದಾರೆ. ಈ ಮನೆನ ಡಿಮಾಲಿಷ್ ಮಾಡಬೇಕು. ನೀವು ಆದಷ್ಟು ಬೇಗ ಈ ಮನೆ ಖಾಲಿ ಮಾಡ್ಬಿಟ್ಟು ಹೊರಡಿ. ಈ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗೇ ಇದೆ. ನಿಮ್ಮ ಹತ್ರ ಯಾವ ಫೇಕ್ ಡಾಕ್ಯುಮೆಂಟ್ ಇದೆ ನಮಗ್ ಗೊತ್ತಿಲ್ಲ. ಬಿಟ್ರೆ ಹೀಗೆ ಮಾತಾಡ್ತಾ ಇರ್ತೀರಾ. ಕಳಿಸ್ರೋ ಇವ್ರನ್ನ ಆಚೆ. ಇದೇನಮ್ಮ? ನಿಮ್ಮ ಅಪ್ಪನೇ ಇದನ್ನೆಲ್ಲ ಮಾಡ್ತಿರೋದು ಕರ್ಣ. ಮೊದಲು ನಿಧಿ, ಶಾಂತಮ್ಮ ಎಲ್ಲಿದ್ದಾರೆ ಅಂತ ನೋಡು. ಅವರಿಬ್ಬರನ್ನ ಕಾಪಾಡೋದು ನಿನ್ ಜವಾಬ್ದಾರಿ. ನಾನು ಈಗಲೇ ಹೋಗ್ತೀನಿ. ಡೋಂಟ್ ವರಿ. ಯಾಕೆ ಕರ್ಣ, ಏನಾಯ್ತಪ್ಪ? ಏನಿಲ್ಲ, ನೀವು ಸೇಫ್ ಆಗಿದ್ದೀರಾ ಅಷ್ಟೇ ಮುಖ್ಯ. ನೀವು ಏನೂ ಯೋಚನೆ ಮಾಡಬೇಡಿ. ಪ್ಲೀಸ್, ನೀವು ರೆಸ್ಟ್ ಮಾಡಿ. ಸರ್, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಕೋಪ ಮಾಡ್ಕೊಳ್ದೆ ಇನ್ನೇನು ಮಾಡಲಿ? ಈಗೇನು ಆಗಿಲ್ವಲ್ಲ ಸರ್, ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ. ಏನೂ ಆಗಿಲ್ಲ. ಸರಿ, ಏನಾದರೂ ಆಗಿದ್ದಿದ್ರೆ ಯಾರು ಹೊಣೆ? ನನಗೆ ಲಾಸ್ಟ್ ಮಿನಿಟ್ ಗೊತ್ತಾಯ್ತು, ಬಂದೆ. ಒಂದು ವೇಳೆ ಗೊತ್ತಾಗಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ಐಡಿಯಾ ಇದೆಯಾ ನಿಮಗೆ? ಅಲ್ಲ, ನಿಧಿಯವರೇ ನನ್ಗೆ ಯಾಕೆ ಮೊದಲೇ ಹೇಳಲಿಲ್ಲ? ಅಷ್ಟು ದೂರ ಆಗ್ಬಿಟ್ಲ ನಾನು. ಹಾಗಲ್ಲ ಸರ್, ನೀವು ಹಾಸ್ಪಿಟಲಲ್ಲಿ ಬಿಸಿ ಇರ್ತೀರಾ. ಸುಮ್ಮನೆ ಇದನ್ನೆಲ್ಲ ಹೇಳಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಏನಂದ್ರೆ ತೊಂದರೆ? ವಾಟ್ ಡು ಯು ಮೀನ್? ನಿಮ್ಮನ್ನ ರೌಡಿಗಳು ಮನೆಯಿಂದ ಆಚೆ ಹಾಕಿದ್ದಾರೆ. ಅದನ್ನ ಯಾರಿಗೂ ಹೇಳ್ದೆ ಎಲ್ಲಿ ಹೋಗ್ಬೇಕು ಅಂತ ಇದ್ರಿ? ಏನು ಲೈಫ್ ಜೊತೆ ಆಟ ಆಡ್ತಿದ್ದೀರಾ? ಮೊದಲೇ ಅಜ್ಜಿ ಹಾರ್ಟ್ ಪೇಷಂಟ್. ಆ ಗುಂಡಗಳು ನಿಮ್ಮನ್ನ ಅಜ್ಜಿನ ಹೇಳ್ಕೊಂಡು ಹೋಗಿದ್ದು ಮಾಮೂಲಿ ವಿಷಯ ಅಂತ ಅನ್ಕೊಂಡ್ರ? ಅದು ಹೇಳಬೇಕು ಅನ್ಕೊಂಡೆ ಸರ್, ಆಮೇಲೆ ನಾನೇ ಸುಮ್ಮನೆ ಅದೇ. ಗೊತ್ತು, ಯಾರೋ 4 ಜನ ನಮ್ಮ ಬಗ್ಗೆ ಕಮೆಂಟ್ ಮಾಡಿದ್ರು ಅಂತ ಇಂಥ ಪರಿಸ್ಥಿತಿಲಿ ಫೋನ್ ಮಾಡದೆ ಇದ್ಬಿಟ್ರಲ್ಲ. ನೋಡಿ, ಈ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಕಷ್ಟ ಸಮಯಕ್ಕೆ ಯಾರೂ ಬರಲ್ಲ. ನಂಗೆ ಸಮಸ್ಯೆ ಇದೆ, ಹೆಲ್ಪ್ ಮಾಡಿ ಅಂತ ಹೇಳಿದ್ರಷ್ಟು ದೂರ ಆಗ್ಬಿಟ್ಟ ನಾನು. ಪ್ರೀತಿ ಅಂದ್ರೆ ಏನು? ಸಂತೋಷ ಅಷ್ಟೇ ಹಂಚ್ಕೊಂಡಿರೋದ? ಕಷ್ಟ ಟೈಮಲ್ಲಿ ಜೊತೆಲಿ ಇರಬೇಕಲ್ವಾ? ಅದಲ್ವಾ ನಿಜವಾದ ಪ್ರೀತಿ? ಸಾರಿ ಸರ್, ನಂಗೆ ನಿಜವಾಗ್ಲೂ ಗೊತ್ತಾಗಿಲ್ಲ. ಐ ಆಮ್ ರಿಯಲಿ ಸಾರಿ. ಪ್ಲೀಸ್, ದಯವಿಟ್ಟು ಈ ಥರ ಯಾವತ್ತೂ ಮಾಡಕ್ಕೆ ಹೋಗಬೇಡಿ. ನನಗೆ ಭಯ ಆಗುತ್ತೆ. ನನ್ನ ಕಳ್ಕೊಳ್ಳೋ ಶಕ್ತಿ ನನಗಿಲ್ಲ ನಿಧಿ ಅವರೇ. ದಯವಿಟ್ಟು ಯಾವತ್ತೂ ಹೀಗೆ ಮಾಡಬೇಡಿ. ಸಾರಿ ಸರ್.
ನಿನ್ ಪ್ಲಾನ್ ಹಾಳು ಮಾಡಕ್ಕೆ ನಿನ್ ಮುದ್ದಿನ ತಂಗಿ ಇದ್ದಾಳೆ ಅಣ್ಣ. ಏನು ವಿಷಯ ಹೇಳುತ್ತಾರ? ವಿಡಿಯೋ ನೋಡಿ ಅತ್ತಿಗೆ. ಏನು ಅಂತ ಹೇಳು. ನೋಡಿ ಏನು ಥರ ಇದೆಲ್ಲ? ಇದು ನಿನ್ಗೆ ಹೇಗೆ ಸಿಕ್ತು? ನಾನು ಅಣ್ಣನ ವಿಚಾರಕ್ಕೆ ಜಾಸ್ತಿ ಹೋಗಲ್ಲ ಅದಕ್ಕೆ. ಅವನೇನೇ ಮಾಡಿದ್ರು ಮಾತಾಡದೆ ಸುಮ್ಮನೆ ಇರ್ತೀನಿ. ಆದರೆ ಈ ಸಲ ಯಾಕೋ ಅತಿ ಆಯಿತು ಅನ್ನಿಸ್ತು. ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ವಿಷಯ ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಇವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ಅದಕ್ಕೆ ಪ್ಲೀಸ್ ಅಣ್ಣನ ಹತ್ರ ಮಾತಾಡಿ. ಐ ಆಮ್ ವರೀಡ್ ಅಬೌಟ್ ನಿಧಿ. ಅಣ್ಣ ಯಾಕೆ ಹೀಗೆ ಮಾಡ್ತಿದ್ದಾರಂತ ಗೊತ್ತಾಗ್ತಿಲ್ಲ. ಪಾಪ ಆ ಹುಡುಗಿ ಏನು ಮಾಡಿದ್ದಾಳೆ? ನೀನು ಆ ವಿಡಿಯೋ ನನಗೆ ಕಳಿಸು. ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ಕಳಿಸು. ಬಂದಿದೆಯಾ ನೋಡಿ. ಅಪ್ಪ, ಏನು ಕರ್ಣ, ಯಾಕೆ ಕಿರ್ಚಾಡ್ತಾ ಇದೀಯಾ? ನಾನು ಇಲ್ಲೇ ಇದ್ದೀನಲ್ಲ. ನನ್ನ ಜೊತೆಗೆ ಬನ್ನಿ. ನಿನ್ನ ಜೊತೆಗ? ಎಲ್ಲಿಗೆ? ಯಾಕೆ? ಜೊತೆಗೆ ಬನ್ನಿ. ದಟ್ಸ್ ಇಟ್. ಎಲ್ಲಿಗೆ ಅಂತ ಹೇಳು ಮೊದಲು. ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಬನ್ನಿ. ಮಗ ಪ್ರೀತಿಯಿಂದ ಕರಿತಾ ಇದ್ದಾನೆ. ಬರಲ್ಲ ಅಂದರೆ ತಪ್ಪಾಗುತ್ತೇನೋ. ಇದನ್ನೇ ನಗ್ತಾ ನಗ್ತಾ ಕರಿಬೋದಿತ್ತಲ್ಲ. ಇಷ್ಟು ವರ್ಷ ಅದನ್ನೇ ಮಾಡಿದ್ದು. ಮಾತು ಸಾಕು. ಬರ್ತೀರಾ? ಓಕೆ 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 ಫೈನ್, ಹೋಗೋಣ.